ಮೇಲಿಂದ ಮೇಲೆ ಪೂಜ್ಯರ ಹತ್ರ ನಾನು ಹೋಗ್ತಾ ಇದ್ದೆ. ಆಮೇಲೆ ಅವರಿಂದ ತುಂಬಾ ಪಾಠಗಳನ್ನ, ಪ್ರವಚನಗಳನ್ನ ಕೇಳಿ ನಾವು ಸುಮಾರು ನಮ್ಮ ಜೀವನದಲ್ಲಿ ರೂಢಿಗೊಳಿಸ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಸ್ವಾಮೀಜಿ. ಆದ್ರೆ ನೀವು ಅವ್ರನ್ನ ಹತ್ರದಿಂದ ನೋಡಿದವರು, ಪ್ರವಚನ ಬಿಟ್ಟು ಅವರ ದಿನಚರಿಗಳಿರ್ಬೋದು, ಅವರ ನಡ್ಕೊಳ್ತಿದ್ದಂತ ರೀತಿ ಇರ್ಬೋದು, ಅದು ಅಂತ ಅಂಶಗಳು ಯಾವ್ದಾರ ಸೂಕ್ಷ್ಮ ಅಂಶಗಳು ನಮಗ್ ತಿಳಿದಿರೋದಂಥದ್ದು ನೋಡಿ. ಅವರಂತರೂ ತುಂಬಾ ವಿರಕ್ತಿಯಿಂದ ಬದುಕ್ತವ್ರು. ನಾವು ಈ ವಿರಕ್ತಿಯನ್ನು ಕಲ್ತಿದ್ದೆ ಅವರಿಂದ. ಅಂದ್ರೆ ಅವ್ರು ಎಂದ್ ಮನೆ ಬಿಟ್ಟು ಬಂದ್ರಲ್ಲ, ಅಂದಿನಿಂದ ಕೊನೆಯವರೆಗೂ ಮನೆ ಕಡೆ ಎಂದೂ ಮರಳಿ ನೋಡ್ಲಿಲ್ಲ. ಯಾರೇ ಸಂಬಂಧಿಕರು ಬಂದ್ರು ಅವ್ರನ್ನ ನೋಡ್ಲಿಲ್ಲ. ಆಮೇಲೆ ಮನೆಯಲ್ಲಿ ಪೂಜ್ಯರ ಪೂರ್ವಾಶ್ರಮದ ತಂದೆ ತಾಯಿಗಳು ತೀರ್ಕೊಂಡಾಗ್ಲೂ ಸಹಿತ ಅವ್ರು ಹೋಗ್ಲಿಲ್ಲ. ಸಾಕಷ್ಟು ಜನ ಒಂದ್ ಹೇಳಿದ್ರು, ಅವ್ರೇನ್ ಅದನ್ನೇ ಕೇಳದಂತೆ ಇದಕ್ಕೇನ್ ಬಹಳ ಮಹತ್ವ ಕೊಡ್ಲಿಲ್ಲ. ಅದು ಅಲ್ಲದೆ ಒಬ್ಬ ನಿಜವಾದ ಸನ್ಯಾಸಿ ಹೇಗಿರ್ಬೇಕು ಅನ್ನೋದಕ್ಕೆ. ಆಮೇಲೆ ಒಂದ್ ದುಡ್ಡಿಗೂ ಕೈ ಹಚ್ಚಲಿಲ್ಲ ಕೊನೆಯವರು.